ಲಿಂಗಮ್ಮ ಲಿಂಗಮ್ಮ, ನಿನಗೆ ನೋಡಿದರೆ ನನಗೆ ಏನೋ ಹೇಳಬೇಕು ಅನಿಸ್ತಾ ಲಿಂಗಮ್ಮ, ನಿನಗೆ ಸ್ವಲ್ಪರ ಬುದ್ಧಿ ಅದೇನಿಲ್ಲ. ತಿಂಗಳಿಗೆ 7,000 ಸಂಬಳ ಕೊಡುತ್ತೇನೆ ನಿನಗೆ. ನೀ ಹೇಗಿರ್ಬೇಕು ಗೊತ್ತಾ? ರಾಣಿ ಮಹಾರಾಣಿ ತರ ಇರಬೇಕು. ಅದಕ್ಕೋಸ್ಕರ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ನೀನು ಈ ಮನೆಯ ಸಾಕ್ ನಿಲ್ಸಮ್ಮ ನಿನ್ನ ಮಾತನ್ನು. ನೀ ಏನೇನೋ ತಿಳ್ಕೊಬೇಡ. ಈ ಹೆಣ್ಣು ಮಕ್ಕಳ ಬುದ್ಧಿನೇ ಇಷ್ಟ್ರಿ ಮೊಳಕಾಲಿ ಕೆಳಗ. ನೋಡು, ನೀನು ಈ ಮನೆಯ ಮಗಳು ಅಂದೆ ಅಂದ್ರೆ ನನ್ನ ತಂಗಿ ತರ ಇರಬೇಕು ಅಂದೆ. ಅದಕ್ಕೋಸ್ಕರ ನೀನು ಹರಕಲು ಮುರುಕಲು ಬಟ್ಟೆ ಹಾಕಿಕೊಳ್ಳದೆ ನೀಟಾಗಿ ಇರಬೇಕು. ಸ್ವಲ್ಪ ತಾಳು, ಬರುತ್ತೇನೆ. ತೆಗೆದುಕೊಳ್ಳಮ್ಮ ಇದನ್ನು ಹುಟ್ಟಿಕೊಂಡು ಒಡವೆ ಹಾಕಿಕೊಂಡು ಯುವರಾಣಿ ತರ ಈ ಮನೆಯಲ್ಲಿ ಕರೆ ಕರೆ ಹೇಳ್ತೀನ್ರಿ, ನೀವು ದೇವರಂತ. ಇರ್ಲಿ ಬಿಡಮ್ಮ. ನೋಡು, ಇನ್ ಮುಂದೆ ನೀನು ಸಾಹೇಬರೇ ಅಂತ ಕರೆಯಬೇಡ, ಅಣ್ಣ ಎಂದು ಕರೆ. ನಿನ್ನ ಬಾಯಿಂದ ಅಣ್ಣ ಎಂದು ಕರೆಸಿಕೊಳ್ಳುವುದೇ ನನ್ನ ಆಸೆ. ಅಣ್ಣ ಎಂದು ಕೂಗು ನೋಡೋಣ. ಅಣ್ಣ ಅಣ್ಣ ಇದೇ ತಂಗಿ, ನಿನ್ನ ಬಾಯಿಂದ ಅಣ್ಣ ಎಂದು ಕರೆಸಿಕೊಳ್ಳುವುದೇ ನನ್ನ ಆಸೆ. ಇನ್ನು ಮುಂದೆ ನೀನು ಅಣ್ಣ ಎಂದು ಅಂತೆ ಕರಿ. ಸರಿ ತಂಗಿ, ನನಗೆ ಕೋರ್ಟಿಗೆ ಸಮಯವಾಗಿದೆ, ನಾನಿನ್ನು ಬರುತ್ತೇನೆ. ನಿಜಕ್ಕೂ ಇಂಥ ದೇವರಂತ ವ್ಯಕ್ತಿ ನನಗೆ ಅಣ್ಣನಾಗಿ ಸಿಕ್ಕಿರೋದು ನನ್ನ ಪೂರ್ವ ಜನ್ಮದ ಪುಣ್ಯನೇ ಆಗಿರ್ಬೇಕು. ಇರ್ಲಿ, ಮನೆಯಾಗಿನ ಕೆಲಸ ಬಹಳ ಐತಿ, ಮೊದಲು ಅಡಿಗೆ ಮಾಡ್ತೀನಿ. ಎಲ್ಲೋ ದುರಾಂಕಾರಿ ಅಶೋಕ್, ಎಲ್ಲಿದ್ಯೋ? ಯಾರೋ ಹೊರಗೆ ಹೇಳಿ ನನ್ನ ಮಗನೇ. ಯಾರು ಬೇಕಾಗಿತ್ತು? ಹೆಂಗ್ಯಾಕೆ ಕಿರ್ಚ್ಕೊಂಡು ಹರ್ಕೊಳಕತ್ತೀರಿ? ಅದೆಲ್ಲ ಆಮೇಲೆ, ಮೊದಲು ನೀನು ಯಾರೆಂದ ಹೇಳಿ. ಸ್ವೀಟ್ ಸಿಸ್ಟರ್. ಹೌದಲೇ, ನೀವು ಅವನ ಪಿಂಡ್ರಿ ಯಾಕೆ ಮನ ಸಣ್ಣ ಕಡಿಯಾಕತ್ತ ನೋಡ. ನಮ್ಮ ಮನೆಗೆ ಬಂದು ನನಗೆ ಯಾರು ಅಂತ ಕೇಳ್ತಿ? ಅಡ್ವೊಕೇಟ್ ಅಶೋಕ್ ಕುಮಾರ್ ಅವ್ರ ತಂಗಿ ನೀನು ಯಾರ್ಯಾರು, ಆದ್ರೆ ಈ ನಿನ್ನ ಮೈ ಮಾಟ ನೋಡಿ ನನಗೆ ಹುಚ್ಚಿಡ್ಚಿ. ಯಾರು? ಓಹೋ, ನೀನಾ? ಲಿಂಗಮ್ಮ, ನೀನು ಒಳಗೆ ಹೋಗಮ್ಮ. ನಮ್ಮ ಅಣ್ಣಂದ್ರ ಬಂದ್ರ ತಗೊಂಡೆ ಮಗನ ಒಬ್ಬನೇ ಸಿಗ ನಿನ್ನ ಯಾರು ತಪ್ಪಿ ಬಂದೇನೋ ಮೂರ್ಖ?
ಸರಿಯಾದ ದಾರಿಗೆ ಬಂದಿರುವೆ. ಮೂರ್ಖ ನಾನಲ್ಲ, ಆ ನಿನ್ನ ಅಣ್ಣ ಹೇಳಿ ಅಶೋಕ್ ಕುಮಾರ ಎಲ್ಲಿ ಬಚ್ಚಿಕೊಂಡಿದ್ದಾನೆ ಗೂಡಿನಲ್ಲಿ. ಏ ಜಾಗೀರ್ದಾರ, ನನ್ನ ಅಣ್ಣ ನಿನ್ನಾಗಿ ಹೇಳಿ ಅಲ್ಲ, ಎಡಮುರಿಗೆ ಕಟ್ಟಿ ಓದೇನೋ ದೊಡ್ಡದಲ್ಲ. ಆದರೇನು ಮಾಡುದು, ನೀನು ಸತ್ತರೆ ಅಳೋದಕ್ಕೊಂದು ಹೆಂಡತಿ ಕೊಡೋದಿಕ್ಕಿಲ್ಲ. ಹೌದು ಹೌದಲ್ಲೇ, ಮದುವೆ ಆಗದೇನೆ ನಿತ್ಯ ಒಂದು ಹೆಣ್ಣಿನ ಜೊತೆಗೆ ಎಂಜಾಯ್ ಮಾಡುವನೇ ನಾನು. ನನಗೆ ಸುಖ ಕೊಟ್ಟ ಪ್ರತಿ ಹೆಣ್ಣು ನನ್ನ ಹೆಂಡತಿನೇ. ಸತ್ತಾಗ ಅತ್ತೇಳುವರು. ನಾಯಿಯ ಜಾತಿಗೆ ಸೇರಿದವನೇ. ನಿನ್ನ ಬಳಿ ಹಣ ಇರುವರ ತನಕ ಮಾತ್ರ ಪ್ರೇಯಸಿ, ನಂತರ ನೀನು ಪರದೇಸಿ. ನಿನ್ನ ವಿಷಯ ನಮಗೇಕೆ? ನನ್ನ ತಂಟೆಗೆ ಏನಾದರೂ ಬಂದರೆ ನನ್ನಿಂದಲೇ ನಿನ್ನ ಸಾವು. ಸಾವು ಅದು ಎಂದಿಗೂ ಸಾಧ್ಯವಿಲ್ಲ. ಇವನು ಶನೇಶ್ವರ. ಈ ಶನೇಶ್ವರಿಗೆ ಸವಾಲ. ಈ ಸವಾಲಕ್ಕೆ ನಿಮಗೆ ಆದಷ್ಟು ಬೇಗ ಜವಾಬು ನೀಡುತ್ತೇನೆ. 10 ಕೊಲೆ ಮಾಡಿದವನಿಗೆ 1 ಕೊಲೆ ಮಾಡೋದೇನೋ ಕಷ್ಟದ ಕೆಲಸವಲ್ಲ. ಸಾಕು ಮಾಡಲೇ ನಿನ್ನ ಬಡಿವಾರದ ಮಾತು. ಬೇಟೆ ಹುಲಿ ಜೊತೆ ಆಡಬೇಕು ಹೊರತು ಇಲಿ ಜೊತೆ ಅಲ್ಲ. ನೀನು ಕೊಂದಿರೋದು ಹಿಂದೆ ಮುಂದೆ ಯಾರು ಇಲ್ಲದವರನ್ನು, ಸತ್ತವರನ್ನು. ನಿಜವಾಗ್ಲೂ ನೀನು ನಿನ್ನ ತಂದೆಗೆ ಹುಟ್ಟಿದ ಮಗನೇ ಆಗಿದ್ದರೆ, ನಿನ್ನದೇ ಅಷ್ಟೊಂದು ತಾಕತ್ತಿದ್ದರೆ ನಮ್ಮ ಮನೆ ನಾಯಿ ಮರಿನ ಕೊಲ್ಲು. ಆಗ ತಿಳಿತೀನಿ ನೀನೊಬ್ಬ ಗಂಡಸು ಎಂದು. ಆ ದೇವರು ಬಾಯಿ ಕೊಟ್ಟಿದ್ದಾನಂತೆ ಬಾಯಿಗೆ ಬಂದಂಗೆ ಒದರಿದರೆ ಬಾಯಿ ಮೇಲೆ ಒದ್ದು ಹಲ್ಲು ಮುರಿಬೇಕಾಗುತ್ತದೆ. ಎಚ್ಚರ. ಏ ಸುಬ್ಯ, ನಂದಲ್ಲ ಮುರ್ತಿ ಆ ಬೋಸಡಿ ಮಗನೇ. ಇನ್ನು ಯಾರಾದ್ರೂ ಇದ್ರೆ ಹೇಳೋ ಮಗನೇ, ಅವರನ್ನು ಸೇರಿಸಿ ಮುರಿತೀನಿ ಹಲ್ಲು. ಏನಾಗುತ್ತೆ ಆಗಲಿ ಬಿಡಿ. ಇವನು ಹಲ್ಲು ಮುರಿದು ನುಚ್ಚ ತಿನ್ನಿಸಲೇಬೇಕು ಈ ಲುಚ್ಚಾರರಿಗೆ. ಏ ಅಲ್ಲೇ ಇಲ್ಲದ ಬಚ್ಚಾಗೋಳೆ. ಬಾಯಿ ಸೋಳೆ ಮಗನೇ, ನಿನ್ನ ಹೊರಟು ಹೋದರೆ ಸರಿ. ಇಲ್ಲೇ ತನಕ ಬಾಯಿಂದ ಹೇಳಿದೆ, ಇನ್ನು ಮುಂದೆ ಕೈಯಿಂದ ಹೇಳ್ಬೇಕಾಗುತ್ತದೆ. ಒಂದೇ ಒಂದು ನಿಮಿಷ ಇಲ್ಲಿ ನಿಂತರೆ ನಿನ್ನ ಹಲ್ಲು ಮುರಿಯೋದು ಗ್ಯಾರಂಟಿ. 1 ನಿಮಿಷ 1 ನಿಮಿಷ ಕೋ ಮಗನೇ. 1 ಗಂಟೆ ಬೇಕಾದ್ರೂ ನಿಲ್ಲುತ್ತೇನೆ, ಆದ್ರೆ ನಿಲ್ಲೋದಕ್ಕೆ ಸಮಯವಿಲ್ಲ. ಮುಂದೆ ವಿಚಾರಿಸಿಕೊಳ್ಳುತ್ತೇನೆ. ಬರುತ್ತೇನೆ. ನಿಲ್ಲು, ನಿನ್ನನ್ನು ಬಿಡಲಾರೆ. ಗೌತಮ್ ಬೇಡ, ನಿಲ್ಲು. ಅಣ್ಣನಿಗೆ ಹೇಳಿದವನಿಗೆ ಒಂದು ಏಟು ಹಾಕಬಾರ್ದು, ಬಿಟ್ಟು ಬಿಡು. ನಾನು ಹೇಗೆ ಬಿಟ್ಟು ಬಿಡೋದಣ್ಣ? ಹೇಳಿದೆ ಅವನು ಸೊಕ್ಕಿನ ಮಾತನ್ನ. ನಾಯಿ ಬಗಳಿದರೆ ದೇವಲೋಕ ಹಾಳಾಗದೆ. ಅಷ್ಟಕ್ಕೂ ಇವನ್ ಯಾರು ನಮ್ಮ ದೃಷ್ಟಿಯಲ್ಲಿ? ಅವನೊಬ್ಬ ನರಪಿಳ್ಳೆ. ಹೊಲಸಿನಲ್ಲಿ ಕಲ್ಲು ಹಾಕಿದರೆ ಸಿಡಿಯೋದು ನಮ್ಮನ್ನೇ. ಅವನ ಕೊಡ ಇನ್ನೂ ತುಂಬಿಲ್ಲ. ಪಾಪದ ಕೊಡ ತುಂಬಿದ ಮೇಲೆ ತಾನಾಗಿ ತುಳುಕುತ್ತಾನೆ. ಅಣ್ಣ, ನಮ್ಮಂತವರ ಮೇಲೆ ಇಷ್ಟೊಂದು ಅರ್ಭಟಿಸುತ್ತಿರುವ ಇವನು ಇನ್ನು ಬಡವರನ್ನು ಹೇಗೆ ತುಳಿತಿರಬೇಕು? ಅವನಿಗೆ ಆದಷ್ಟು ಬೇಗ ತಕ್ಕ ಪಾಠ ಕಲಿಸಲೇಬೇಕು. ಇವನಿಗೆ ಬಾಯಿ ಮಾತಿನಿಂದ ಹೇಳಿದರೆ ಸರಿ ಹೋಗಲ್ಲ. ದಂಡಂ ದಶಕಂ ದಾರಿಯೇ ಸರಿ. ಗೌತಮ್, ಯಾವುದಕ್ಕೂ ಒಂದು ಮಾತು ಅಣ್ಣನಿಗೆ ತಿಳಿಸಿದ್ರಾಯ್ತು, ನಂತರ ಇವನಿಗೆ ತಕ್ಕ ಪಾಠ ಕಲಿಸಿರಾಯ್ತು. ನಡೆ ಮನೆ. ಆಯ್ತಣ್ಣ.